ನಮಸ್ಕಾರ ವೀಕ್ಷಕರೇ, ನೀವು ಇದು ನೋಡುತ್ತಿರುವುದು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಿ ಪೀಠ ಪಂಡಿತ್ ರಾಘವೇಂದ್ರ ಗುರುಜಿ ಮಾಡುತ್ತಿರುವ ನಮಸ್ಕಾರಗಳು. ವೀಕ್ಷಕರೇ, ಇದೊಂದು ತಂತ್ರವನ್ನು ನಾವು ನಿಮಗೆ ತಿಳಿಸ್ಲಿಕ್ಕೋಸ್ಕರ ಈ ಒಂದು ಸಣ್ಣ ವಿಡಿಯೋ ಮಾಡಿದ್ದೇವೆ. ಈ ವಿಡಿಯೋ ಏನಕ್ಕಪ್ಪ ಅಂದರೆ, ಇದು ನೋಡಿ, ಸ್ತ್ರೀ ಪುರುಷ ವಶೀಕರಣ ಮಾಡಲಿಕ್ಕೆ. ಇದು ನೋಡಿ, ಎಕ್ಕೆ ಗಿಡ. ಈ ಎಕ್ಕೆ ಗಿಡದಿಂದ ನೀವು ಸ್ತ್ರೀ ಪುರುಷ ವಶೀಕರಣ ಮಾಡ್ಬೋದು, ಮತ್ತು ಸಂಭೋಗ ವಶೀಕರಣ ಮಾಡ್ಬೋದು, ಇನ್ನಿತರ ವಶೀಕರಣ ಮಾಡ್ಬೋದು. ಹಲವಾರು ವಶೀಕರಣ ಮಾಡ್ತಾರೆ ಇದರಿಂದ. ಮತ್ತು ಇದೇನಪ್ಪ ಅಂತ ಹೇಳಿದ್ರೆ, ಇದು ತುಳಸಿ, ಎಲ್ಲರಿಗೂ ಗೊತ್ತಿರ್ಬೋದು. ಮತ್ತು ಇದು ಗಂಡು ಹೆಣ್ಣಿನ ಒಂದು ಚಿತ್ರ. ಇದೊಂದು ತಗೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ, ಸರ್ವಸಿದ್ಧಿ ಲಕ್ಷ್ಮಿ ಕಾಯಿನ್ ಅಂತ ಹೇಳ್ತಾರೆ ಇದಕ್ಕೆ. ಇವಾಗ ಸ್ತ್ರೀ ಪುರುಷ ವಶೀಕರಣ ಮಾಡಬೇಕು ಅಂತಕ್ಕಂಥದ್ದು ಇರುತ್ತೆ. ಹಲವಾರು ಜನ ಅಲ್ಲಿ ಇಲ್ಲಿ ಕೇಳಿ ನಂಬಿ ಮೋಸ ಹೋಗೋದು, ಹಲವಾರು ಕಡೆ ಕೇಳಿ ಮೋಸ ಹೋಗಿರ್ತಾರೆ. ಈ ರೀತಿ ನೀವು ಇದೊಂದು ತಂತ್ರವನ್ನು ನೋಡಿ, ಈ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ ನೀವು ನೋಡಿಕೊಂಡು ಏನಿರ್ತಕ್ಕಂಥದ್ದು ಮಾಡ್ತೀನಿ ಅಂತ ಹೇಳಿದ್ರೆ ಎಲ್ಲ ರೀತಿಯಿಂದ ನಾವು ಮುಂದುವರಿಸ್ಬೋದು. ಈ ವಿಡಿಯೋ ನೋಡಿ, ಇವಾಗ ಇದು ಗಂಡು, ಇವಾಗ ಇದು ಹೆಣ್ಣು. ಇದೆರಡು ಇವಾಗ ಯಾವ ರೀತಿ ಇವಾಗ ಏನಿರ್ತಕ್ಕಂಥದ್ದು ಪ್ರಯೋಗವನ್ನು ಮಾಡಬೇಕು ಅಂತ ಹೇಳಿದ್ರೆ, ಎರಡು ಗೊಂಬೆಯನ್ನು ತೊಗೋಬೇಕು. ಎರಡು ಗೊಂಬೆಯನ್ನು ತೊಗೊಂಡು ಈ ಗೊಂಬೆಯನ್ನು ಒಂದು ಮಡಕೆಯಲ್ಲಿ ನೀರು ತೊಗೋಬೇಕು. ಈ ಮಡಕೆಯಲ್ಲಿ ನೀರು ತೊಗೊಂಡು ತುಳಸಿ ಅಂತ ಹೇಳಿದ್ನಲ್ಲ, ಈ ತುಳಸಿಯಿಂದ ಇಲ್ಲಿ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಬೇಡ್ಕೋಬೇಕು. ನೀವು ಮನಸ್ಸಲ್ಲಿ ಇರ್ತಕ್ಕಂಥದ್ದು ಯಾವ ರೀತಿ ಬೇಡ್ಕೋಬೇಕು ಅಂತ ಹೇಳಿದ್ರೆ, ಇವಾಗ ಆ ಹುಡುಗಿಯಿಂದ ನಿಮಗೆ ಏನಾಗಬೇಕು, ಇಲ್ಲ ಆ ಪುರುಷನಿಂದ ನಿಮಗೇನಾಗಬೇಕು ಅಂತಕ್ಕಂಥದ್ದು ಏನಿರ್ತಕ್ಕಂಥದ್ದು ನಿಮ್ಮ ಮನಸ್ಸಿನಿಂದ ನೀವು ಬೇಡ್ಕೋಬೇಕು. ಅದನ್ನು ಬೇಡ್ಕೊಂಡಿದ್ದ ಆದಮೇಲೆ ನೋಡಿ, ಮಂತ್ರಿಸ್ಬೇಕು ಈ ರೀತಿ. ಇದಾಯ್ತಾ? ಇದು ಈ ರೀತಿ ಮಾಡಿದಾದ ನಂತರ ಕುಂಕುಮವನ್ನು ತಗೊಳ್ಳಿ. ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಬೇಡ್ಕೋಬೇಕು. ಅಂದರೆ ಇವಾಗ ನೋಡಿ, ಸ್ತ್ರೀಯನ್ನು ಪಡ್ಕೋಬೇಕು ಅಂತಕ್ಕಂಥದ್ದಿದ್ದರೆ ಪುರುಷನನ್ನು ಹಾಕಬೇಕು. ಇವಾಗ ನೋಡಿ, ಸ್ತ್ರೀ ಕೂತ್ಕೊಂಡು ಪುರುಷನನ್ನು ಪಡ್ಕೋಬೇಕಂದ್ರೆ ಪುರುಷನ ಮೇಲೆ ಹಾಕಬೇಕು ಮೊದಲು. ಅಥವಾ ಪುರುಷ ಕೂತ್ಕೊಂಡು ಸ್ತ್ರೀಗೆ ಪಡ್ಕೋಬೇಕು ಅಂತ ಹೇಳಿದ್ರೆ ಮೊದಲು ಸ್ತ್ರೀಯನ್ನು ನೀವೇನಿರ್ತಕ್ಕಂಥದ್ದು ಬಳಸ್ಕೋಬೇಕು. ಸ್ತ್ರೀಯನ್ನು ಈ ರೀತಿ ಸಂಕಲ್ಪವನ್ನು ಮಾಡ್ಕೋಬೇಕು. ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಬೇಡ್ಕೋಬೇಕು. ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಬೇಡ್ಕೊಂಡಿದ್ದ ಆದ ನಂತರ ಇದು ಎಕ್ಕೆ ಗಿಡ ಅಂತ ಹೇಳಿದ್ವಿ. ಈ ಎಕ್ಕೆ ಗಿಡದಿಂದ ನೋಡಿ, ಇದು ಹಾಲು ಇರುತ್ತಲ್ಲ, ಇದನ್ನು ಇಲ್ಲಿ ಹಚ್ಚಬೇಕು ಈ ರೀತಿ. ಇದಾದ ನಂತರ ಈ ಎಲೆಯಿಂದ ಮುಚ್ಚಬೇಕು ಎರಡೂ ಕೂಡ. ಇದು ನೋಡಿ, ಈ ರೀತಿ ಬಿಗಿಯಾಗಿ ಕಟ್ಟಬೇಕು. ಈ ರೀತಿ ನೋಡಿ, ಈ ರೀತಿ ಕಟ್ಟಬೇಕು. ಸ್ತ್ರೀ ಬೇಕಾಗಿದ್ದರೆ ಸ್ತ್ರೀಯನ್ನು ವಶ ಮಾಡ್ಕೋಬೋದು, ಪುರುಷ ಬೇಕಾಗಿದ್ದರೆ ಪುರುಷನನ್ನು ವಶ ಮಾಡ್ಕೋಬೋದು. ಇದರಿಂದ ಸ್ತ್ರೀನೂ ಏನಿರ್ತಕ್ಕಂಥದ್ದು ಬರ್ಬೋದು. ಇದರಿಂದ ನೋಡಿ, ನಿಮಗೆ ಸೈಡ್ ಎಫೆಕ್ಟ್ ಅಂತಕ್ಕಂಥದ್ದು ಯಾವುದೂ ಆಗಲ್ಲ. ಆ ಸ್ತ್ರೀ ಬೇಕಾಗಿದ್ದಿರೋದು ನೋಡಿ, ನಿಮಗೆ ವಿತಿನ್ ಹೇಳಬೇಕಂತ ಹೇಳಿದ್ರೆ 2 ಡೇಸಲ್ಲಿ ಅವ್ರು ಬರ್ಬೋದು. 2 ಡೇಸಲ್ಲಿ ಬರೋ ರೀತಿ ಆಗುತ್ತೆ. ಈ ರೀತಿ ಆಯಿತು. ಇದಾದ ನಂತರ ನೋಡಿ, ಈ ಎರಡು ಗಂಡು ಹೆಣ್ಣಿನ ಮಧ್ಯದಲ್ಲಿ ಈ ಒಂದು ಲಕ್ಷ್ಮಿ ಕಾಯಿನು ಇದೊಂದು ತಂತ್ರದಿಂದ ಇಟ್ಟು, ಇದು ಇಡುವಕ್ಕಿಂತ ಮುನ್ನ
ಕಾಯಿನನ್ನು ತೊಳಿಬೇಕು. ಇದಕ್ಕೆ ಅರಿಶಿನ ಕುಂಕುಮ ಹಚ್ಚಿ. ಇದಾದ ನಂತರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಬೇಡ್ಕೋಬೇಕು. ಇದ್ದರೆ ಆ ಹುಡುಗಿಯನ್ನು ಅನುಭವಿಸ್ಬೇಕು ಅಥವಾ ಆ ಹುಡುಗನನ್ನು ಅನುಭವಿಸ್ಬೇಕು ಅಂತಕ್ಕಂಥದ್ದಿದ್ದರೆ ಆ ಹುಡುಗಿಯನ್ನು ಅನುಭವಿಸ್ಬೇಕು ಅಂತ ಹೇಳಿದ್ರೆ ಓಂ ನಮೋ ಕಾಮಧಾರಿಣಿ ಸಂಕಲ್ಪ ಅಂತಕ್ಕಂಥದ್ದು ಮನಸ್ಸಲ್ಲಿ ಬೇಡ್ಕೊಳ್ಳಿ. ಇನ್ನೊಂದು ಏನಂತ ಹೇಳಿದ್ರೆ, ಆ ಹುಡುಗಿಯನ್ನು ನೀವು ಪರ್ಸನಲ್ ಆಗಿ ನಿಮ್ಮಂತೆ ಇರಬೇಕು, ಪರ್ಮನೆಂಟಾಗಿ ಇರಬೇಕು. ನಿಮ್ಮ ಜೊತೆ ನೀವು ಹೇಳಿದ ಮಾತು ಕೇಳಬೇಕು, ನೀವು ಹಾಕಿದ ಗೆರೆ ದಾಟಿ ಹೋಗಬಾರ್ದು, ನಿಮ್ಮ ಮಾತು ಬಿಟ್ಟು ಬೇರೆ ಯಾರ ಮಾತು ಕೇಳಬಾರ್ದು. ಈ ರೀತಿ ಏನಾಯ್ತಕ್ಕಂಥದ್ದು ಅಂದರೆ ಆ ಹುಡುಗಿಯನ್ನು ನೀವು ಸೆಳೆತ ಅಂದರೆ ಕೂತರು ನಿಂತರೂ ನಿಮ್ಮ ಗುಂಗಲ್ಲೇ ಇರಬೇಕು, ಈ ರೀತಿ ಮಾಡಬೇಕು ಅಂತಕ್ಕಂಥದ್ದಿದ್ರೆ ನೋಡಿ, ಇದೊಂದು ತಂತ್ರವನ್ನು ನೀವು ಪಾಲಿಸಿದ್ರೆ 100% ಹೇಳ್ತಾ ಇದ್ದೀನಿ, ನಿಮಗೆ ಶಾಶ್ವತವಾಗಿ ಪರಿಹಾರ ಅಂತಕ್ಕಂಥದ್ದು ಸಿಗುತ್ತೆ. ಒಂದು ನಂಬಿಕೆ ವಿಶ್ವಾಸ ಅಂತಕ್ಕಂಥದ್ದು ಇದ್ದರೆ ನೋಡಿ, ಹೆಚ್ಚಿನ ಮಾಹಿತಿ ಬೇಕಂತ ಹೇಳಿದ್ರೆ ಇಲ್ಲಿ ನಂಬರ್ ಕಾಣಿಸ್ತಾ ಇದೆಯಲ್ಲ, ಈ ನಂಬರ್ಗೆ ನೀವು ಸಂಪರ್ಕಿಸಿ. ಒಂದೇ ಅಲ್ಲ, ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇರ್ಬೋದು, ಮತ್ತು ಕೌಟುಂಬಿಕ ಸಮಸ್ಯೆ ಇರ್ಬೋದು, ಗಂಡ ಹೆಂಡತಿ ಸಮಸ್ಯೆ ಇರ್ಬೋದು, ಅತ್ತೆ ಸೊಸೆ ಜಗಳ ಇರ್ಬೋದು, ಮತ್ತು ಮಾಟ ಮಂತ್ರ ಅಡೆತಡೆ ಇರ್ಬೋದು, ಇನ್ನಿತರ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿಗೂ ನಮ್ಮಿಂದ ನಿಮಗೆ ಪರಿಹಾರ ಸಿಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಸ್ಕ್ರೀನಿನ ಮೇಲೆ ಕಾಣ್ತಿರುವ ನಂಬರ್ಗೆ ಕರೆ ಮಾಡಿ, ಮತ್ತು ಇಲ್ಲಿ ನಾವು ತೋರಿಸ್ತಾ ಇದ್ದೀವಲ್ಲ ಈ ನಂಬರ್ಗೆ ಕರೆ ಮಾಡಿ, ಸರಿನಾ? ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್